ಹಾಯ್ ಹಾಲ್, ಇದು ಸಂಡೇಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನದು ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಫಾಲೋ ಮೈ ಪೇಜ್. ಆವಾಗಲೇ ನಿಮಗೆ ವೀಡಿಯೋ ಹಾಕಿದಾಗ ನೋಟಿಫಿಕೇಷನ್ ಬರುತ್ತೆ. ಓಕೆ, ವೀಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ಆ್ಯಕ್ಚುಲಿ ಬಂದುಬಿಟ್ಟು ನಾನು ಮಾರ್ನಿಂಗೇ ಮಕ್ಕಳೆಲ್ಲ ಮಲಗಿದ್ರು. ಸೊ ನಾನು ಸ್ವಲ್ಪ ಬೇಗನೆ ಎದ್ದು ಸ್ವಲ್ಪ ಕೆಲಸ ಮಾಡೋಣ ಅಂಥೇಳಿ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವರು ಅವರು ಕೆಲಸ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವ್ರು ಮಲಗಿದ್ರು ಅಂತ ಅಂದ್ಬಿಟ್ಟು ನಾವು ಡಿಸ್ಟರ್ಬ್ ಮಾಡ್ದೇ ನಮ್ಮ ಕೆಲಸ ಸ್ಟಾರ್ಟ್ ಮಾಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಈ ಒಂದು ವೀಡಿಯೋದಲ್ಲಿ ಆ್ಯಕ್ಚುಲಿ ನಾನು ಬೆಳಗ್ಗೆನೇ ಸ್ವಲ್ಪ ಸಂಡೇ ಅಲ್ವಾ ನಾರ್ಮಲಿ, ಸೊ ನಾನ್ ವೆಜ್ ತಂದುಕೊಟ್ಬಿಟ್ರು ನಮ್ಮ ಮನೆಯವ್ರು ಹೋಗಿ ಬಂದುಬಿಟ್ಟು. ಸೊ ಹಂಗಾಗಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ನಾವು ನಾಳೆ ಆ್ಯಕ್ಚುಲಿ ಊರಿಗೆ ಹೋಗ್ತಿದ್ದೀವಿ. ಊರಲ್ಲಿ ಬಂದುಬಿಟ್ಟು ಹಬ್ಬ ಇದೆ. ಅಂದರೆ ಊರ ಕಡೆ ಎಲ್ಲ ಕಡೆ ಹಬ್ಬಗಳು ಇರ್ತಾವಲ್ವ ಈ ಸಲ ಈ ಟೈಮಲ್ಲೆಲ್ಲ. ಸೊ ಹಾಗೆಯೇ ನಮ್ಮೂರಲ್ಲೂ ಸ್ವಲ್ಪ ಹಬ್ಬ ಇದೆ. ಸೊ ಹಂಗಾಗಿ ನಾವು ಊರಿಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಲಗೇಜ್ ಪ್ಯಾಕಿಂಗು ಅದು ಇದು ಮನೆ ಕೆಲಸ ಎಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಬೇಗ ಮಾಡೋಣ ಅಂಥೇಳಿ ಸ್ವಲ್ಪ ಮಾರ್ನಿಂಗ್ ಎಲ್ಲ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಇಡ್ಲಿಗೆ ಇವತ್ತು ಬಂದುಬಿಟ್ಟು ಸಂಡೇ ಅಂದರೆ ನಾರ್ಮಲಿ ನಮ್ಮ ಮನೇಲಿ ಬಂದುಬಿಟ್ಟು ಇಡ್ಲಿ ಇಲ್ಲ ದೋಸೆ ಆ ಥರನೇ ಇರುತ್ತೆ. ನಾರ್ಮಲಿ ಇಡ್ಲಿ ಏಕೆಂದರೆ ಹಿಂದಿನ ದಿನ ಆಡಿಸಿಟ್ಟಿರ್ತೀವಲ್ಲ, ಫ್ರೆಶ್ಶಾಗಿ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತಲ್ವ. ಸೊ ಸಂಡೇ ಟೈಮಲ್ಲಿ ಇಡ್ಲಿ ಹಾಕ್ತೀನಿ ನಾನು ಯಾವಾಗ್ಲೂ. ಸೊ ಹಂಗಾಗಿ ಬಾಕಿ ಟೈಮಲ್ಲೂ ಹಾಕ್ತೀನಿ. ಅಂದರೆ ಸಂಡೇ ಮಾರ್ನಿಂಗೇ ಎಲ್ಲರೂ ಕೂತು ತಿನ್ನುವಾಗ ಅದು ನಾನ್ ವೆಜ್ ಜೊತೆ ಇದು ಒಂಥರ ಡಿಫ್ರೆಂಟಾಗಿ ನಮಗೆ ಅದರಲ್ಲೂ ನನಗಂತೂ ನಾನ್ ವೆಜ್ಜಲ್ಲಿ ಇಡ್ಲಿ ತಿನ್ನುವಾಗ ನನಗೆ ತುಂಬ ಇಷ್ಟಪಟ್ಟು ತಿಂತೀನಿ. ಸೊ ಹಾಗಾಗಿ ನಾನು ನಾರ್ಮಲಿ ಇಡ್ಲಿನೇ ಪ್ರಿಫರ್ ಮಾಡ್ತೀನಿ. ಸೊ ನಾನ್ ವೆಜ್ ತರಿಸ್ಕೊಂಡಿದ್ದೆ. ಸೊ ಹಂಗಾಗಿ ಚಿಕನ್ ಸಾಂಬಾರು ಮಾಡಿಬಿಟ್ಟು ಸ್ವಲ್ಪ ಇಡ್ಲಿ ಇಟ್ಟರೆ ಸೊ ಫುಲ್ ಮಧ್ಯಾಹ್ನಕ್ಕೂ ಆಗುತ್ತೆ. ಮತ್ತು ನೈಟ್ಗೆ ಸಾಕಾಗಿಲ್ಲ ಅಂತಂದರೆ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಹಾಗೆಯೇ ಇದು ಬಂದ್ಬಿಟ್ಟು ಸಿಂಪಲ್ಲಾಗಿ ಗ್ರೇವಿ ಮಾಡ್ತಾಯಿದ್ದೀನಿ ಅಷ್ಟೇ. ನಾರ್ಮಲಾಗಿ ಎಲ್ಲ ಮಸಾಲೆಗಳ್ನೆಲ್ಲ ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದು ಸಲ ನಾನು ಚಿಕನ್ನ ಬೇಯಿಸ್ಕೊಬಿಡ್ತೀನಿ. ನಾನು ನೋಡ್ತೀನಿ ಫ್ರೆಂಡ್ಸ್, ಆದರೆ ಚಿಕನ್ನ ಮಾಮೂಲಿ ನಾವು ತವಾದಲ್ಲಿ ಹಾಕಿ ಬೇಯಿಸಿದ್ರೆ ಅದು ಕರೆಕ್ಟಾಗಿ ಬಾಯ್ಲ್ ಬೇಗನೆ ಆಗೋಲ್ಲ. ಈಗಿನ ಬರೋ ಚಿಕನ್ಗಳೆಲ್ಲ ಅಷ್ಟು ಕ್ವಾಲಿಟಿ ಇಲ್ಲದೇ ಇರೋ ಚಿಕನ್ಗಳಾಗಿರೋದ್ರಿಂದ ಮುಂಚೆ ಎಲ್ಲ ಹಂಗೇ ಬೇಯಿಸ್ತಾ ಇದ್ವಿ, ಬೇಗ ಬಾಯ್ಲ್ ಆಗುತ್ತೆ. ಕೆಲವರು ತೋರಿಸ್ತಾರೆ ಬಾಯ್ಲ್ ಮಾಡ್ಕೊಂಡು ಅವ್ರು ಹಾಕ್ತಾರಲ್ಲ ನಾರ್ಮಲಿ, ಅದನ್ನ ಹಾಕಿ ಆಮೇಲೆ ಎತ್ತಿ ಮತ್ತೆ ಬಾಯ್ಲ್ ಮಾಡ್ಕೋತಾರೆ. ಅವೆಲ್ಲ ನಮ್ಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ಚಿಕನ್ಗಳೆಲ್ಲ ಮುಂಚಿನ ಥರ ಹೇಗೆ ಮಟನ್ ಇರುತ್ತೋ ಹಾಗೆಯೇ ಕೆಲವೊಂದು ಎಲ್ಲೋ ಒಂದೊಂದು ಚಿಕನ್ ಮಾತ್ರನೇ ಬೇಗ ಬಾಯ್ಲ್ ಆಗುತ್ತೆ, ಇಲ್ಲಾಂತಂದರೆ ಚಿಕನ್ ಅಷ್ಟು ಬೇಗ ಬಾಯ್ಲ್ ಆಗೋಲ್ಲ. ಸೊ ಅದಕ್ಕೋಸ್ಕರನೇ ಚಿಕನ್ನ ಒಂದು ಸಲ ನಾನು ಕುಕ್ಕರಲ್ಲಿ ಏನು ಮಾಡ್ತೀನಿ, ಕೂಗಿಸ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಈಗೆಲ್ಲ ಗ್ಯಾಸ್ ಎಲ್ಲ ಬೇಗ ಬರೋಲ್ಲ ಬುಕ್ಕಿಂಗ್ ಮಾಡಿದ್ರೂ ಕೂಡ. ಸಮ್ಮರ್ ಟೈಮಲ್ಲಿ ಆಮೇಲೆ ಬೇರೆ ಬೇರೆ ಪ್ರಾಬ್ಲಮ್ ಇರೋದ್ರಿಂದ ನಾವು ಅಟ್ಲೀಸ್ಟ್ ಬೇಗ ಕುಕ್ಕರಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಬೇಗನೂ ಸಾಂಬಾರು ಆಗುತ್ತೆ. ಸೊ ಹಂಗಾಗಿ ನಾನು ಈ ಥರ ಮೆಥಡಲ್ಲಿ ನಾರ್ಮಲಾಗಿ ಮಾಡಿಬಿಡ್ತೀನಿ. ಇಲ್ಲಾಂತಂದರೆ ಬೇಯಿಸಿಟ್ಕೊಂಡಿದ್ರೂ ಸ್ವಲ್ಪ ಗ್ರೇವಿ ಹೆಂಗೆ ಮಾಡಬೇಕು ಅಂತಂದ್ರೂ ನಿಮ್ಗೆ ಆಲ್ರೆಡಿ ನಾನು ವೀಡಿಯೋಸಲ್ಲೆಲ್ಲ ತೋರಿಸ್ತೀನಿ ಗಟ್ಟಿಯಾಗಿ ಹೆಂಗೆ ಮಾಡೋದೆಲ್ಲ. ಸೊ ಆ ಥರನೂ ನಾನು ಮಾಡ್ಕೊತಿರ್ತೀನಿ. ಸ್ವಲ್ಪ ಇಡ್ಲಿಗೆ ತೆಳ್ಳಗಿರಲಿ ಅಂತ ಅಂದ್ಬಿಟ್ಟು ನಾನು ಏನು ಮಾಡಿದ್ದೀನಿ, ನೀರು ಥರ ಇರಬೇಕಲ್ಲ ಇಡ್ಲಿಗೆ, ತುಂಬ ಗಟ್ಟಿಯಾದರೆ ಅದು ಇಷ್ಟ ಆಗೋಲ್ಲ ನನಗೆ. ಸೊ ಹಾಗಾಗಿ ಸ್ವಲ್ಪ ನೀರು ಥರ ಇರಲಿ ಅಂತಂದ್ಬಿಟ್ಟು ಸಾಂಬಾರನ್ನ ಮಾಡಿಕೊಂಡು ಚಿಕನ್ ಸಾಂಬಾರನ್ನ ಅದನ್ನು ಇಡ್ಲಿ ಜೊತೆ ಸರ್ವ್ ಮಾಡೋಣ ಅಂಥೇಳಿ ಮಾಡಿದೆ. ಒಂದು ಕಡೆ ನಮ್ಮ ಮನೆಯವರು ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದಾರೆ. ಹಂಗೇ ಮಕ್ಕಳು ಮಲಗಿದ್ರಲ್ಲ, ಅವರು ಎದ್ಬಿಟ್ರೆ ಮೇಲೆ ಸ್ವಲ್ಪ ಕಷ್ಟ ನಮಗೂ. ಸೊ ಹಂಗಾಗಿ ಸ್ವಲ್ಪ ರೆಡಿ ಮಾಡ್ಬಿಡೋಣ ಅಂಥೇಳಿ ಬೇಗ ಮಾಡ್ತಾಯಿದ್ದೆ ಅಷ್ಟೇ. ನೋಡಿ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ಚಿಕನ್ ಸಾಂಬಾರು. ಮತ್ತು ಇಡ್ಲಿನೂ ಅಷ್ಟೇ ಸ್ಮೂತಾಗಿ ಎಷ್ಟು ಬಂದಿರುತ್ತೆ ಅಂತಂದರೆ ಇಡ್ಲಿ ನೋಡಿ ಸ್ಮೂತಾಗಿರುತ್ತೆ. ಸೊ ಈ ಥರ ಇಡ್ಲಿ ಎಲ್ಲ ಆಲ್ರೆಡಿ ನೋಡಿ ಮಕ್ಕಳೆಲ್ಲ ಸ್ವಲ್ಪ ಎದ್ದು ಬಂದರು. ನಾನು ಆವಾಗ ಹಿಡ್ಕೊಂಡು ಹೋಗ್ತೀನಿ ತಿಂತೀನಿ ಅಂತಿದ್ದ. ಸರಿ ನಾವು ಫ್ರೆಶ್ ಅಪ್ ಮಾಡಿ ತಿನ್ಸೋಣ ಅಂತಂದ್ಬಿಟ್ಟು ನಾನು ಮುಂಚೆನೇ ರೆಡಿ ಮಾಡಿಬಿಟ್ಮೇಲೆ ಎತ್ತಿಟ್ಟಿದ್ದೆ. ಹೋಗಿ ಆಮೇಲಿಂದ ಅವ್ರನ್ನೆಲ್ಲ ಫ್ರೆಶ್ ಅಪ್ ಮಾಡಿಸಿ ಆಮೇಲಿಂದ ಇವತ್ತು ಭಾನುವಾರ ಅಲ್ಲ, ನಾನು ಯಾವಾಗಲೂ ಭಾನುವಾರನೂ ಕೂಡ ನಮ್ಮ ಮನೆ ದೇವರು ಕಾಳಭೈರೇಶ್ವರ, ನಮ್ಮ ತಾಯಿ ಮನೆ ದೇವರು. ಸೊ ಹಂಗಾಗಿ ಭಾನುವಾರ ಕೂಡ ನಾನು ನಮ್ಮ ಮನೇಲಿ ದೀಪ ಹಚ್ತೀನಿ. ನಾನು ಟಿಫನ್ ಮಾಡೋಕ್ಕೂ ಮುಂಚೆ ನಾನು ಫ್ರೆಶ್ ಅಪ್ ಆಗಿ ದೀಪ ಹಚ್ತೀನಿ. ಹಾಗೆಯೇ ಮಕ್ಕಳು ಕೂಡ ಎದ್ದು ಬಂದು ದೀಪ ಹಚ್ತೀವಿ. ಅವ್ರೂ ತಿನ್ನೋಕ್ಕೂ ಮುಂಚೆ ನಾವು ಮಾಡ್ತೀವಿ ಅಂತಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಒಂದು ಕಡೆ ನಮ್ಮ ಮನೆಯವರು ಎಲ್ಲನೂ ಕ್ಲೀನ್ ಮಾಡಿಕೊಂಡು ರೂಮೆಲ್ಲ ಕ್ಲೀನ್ ಮಾಡಿ ಒಂದೇ ಸಲ ಇಟ್ಬಿಟ್ರೆ ಇನ್ನು ನಾವು ಬರೋವರೆಗೂ ಹಾಗೇ ನಾವು ರೆಗ್ಯುಲರಾಗಿ ಹಿಂಗೆ ಇಡ್ತೀವಿ ನಾವು. ಆ ಥರ ಏನಿಲ್ಲ, ಎದ್ದ ತಕ್ಷಣ ಫುಲ್ ಎಲ್ಲ ಮಡಚಿ ಎಲ್ಲ ಇಟ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ನಾವೆಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಅದಾದಮೇಲೆ ಪೂಜೆ ಗೀಜೆ ಆದಮೇಲೆ ಎಲ್ಲ ಟಿಫನ್ ಎಲ್ಲ ಮಾಡಿಕೊಂಡು ನನಗೂ ಯಾಕೆಂದರೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು. ಮಕ್ಕಳುಗಳಿಗೆ ಸಮ್ಮರ್ ಅಲ್ವಾ, ಸೊ ಸಮ್ಮರಲ್ಲಿ ಸ್ವಲ್ಪ ಅವ್ರಿಗೊಂದು ಸ್ವಲ್ಪ ಬಟ್ಟೆಗಳಲ್ಲಿ ತರೋಣ ಅಂತಂದ್ಬಿಟ್ಟು, ಅದರಲ್ಲೂ ತಮಿಳ್ನಾಡಲ್ಲಿ ಈರೋಡು ನಮ್ಮದು ಡಿಸ್ಟಿಕ್ ಬಂದ್ಬಿಟ್ಟು, ಈರೋಡಲ್ಲಿ ಅದರಲ್ಲೂ ಕೂಡ ತುಂಬಾ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು. ಹೊರಗಡೆ ಕಾಲಿಡೋಕ್ಕೆ ಕೂಡ ಆಗೋಲ್ಲ, ಅಷ್ಟು ಸುಟ್ಟೋಗ್ಬಿಡುತ್ತೆ ಕಾಲು. ಸೊ ಅತಿ ಬಿಸಿಲಿರೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಬಟ್ಟೆಗಳು ತರೋಣ ಅಂತಂದ್ಬಿಟ್ಟು ನಮ್ಮ ಮನೆಯವರು ನಾನು ನೋಡ್ಕೊತೀನಿ ನೀನು ಹೋಗ್ಬಾ ಅಂತಂದ್ಬಿಟ್ಟು ಹೇಳಿದ್ರು. ಸರಿ ಅಂತಂದ್ಬಿಟ್ಟು ನಾನು ಅಡುಗೆಗೆಲ್ಲ ರೆಡಿ ಇತ್ತಲ್ಲ, ಸೊ ಅಕ್ಕಿ ಎಲ್ಲ ಇಟ್ಬಿಟ್ಟು ಒಂದೇ ಸಲ ಮಕ್ಕಳುಗಳಿಗೆ ಜ್ಯೂಸ್ ಎಲ್ಲ ಮಾಡಿಟ್ಬಿಟ್ಟು ತಿಂಡಿ ಎಲ್ಲ ಕೊಡು ಅಂತಂದ್ಬಿಟ್ಟು ನಾನು ಕೇಳಿದ್ರೆ ಅಂತಂದ್ಬಿಟ್ಟು ಅವರು ಮೇಂಟೈನ್ ಮಾಡಿದ್ದಾರೆ. ಆದ್ರೂ
ಅಂದರೆ ನನ್ನ ಹತ್ರ ಅಂದರೆ ಸ್ವಲ್ಪ ಒಂದು 50% ಆಡಿದ್ರೆ ಅವ್ರ ಹತ್ರ ಒಂದು 100% ಆಡ್ತಾರೆ. ಅವ್ರೂ ಜಾಸ್ತಿ ಗದರಿಸೋಕೆ ಹೋಗಲ್ಲ, ತುಂಬ ಕೋಪ ಬಂದಾಗ ಮಾತ್ರ ಗದರಿಸ್ತಾರೆ. ಸೊ ಹಂಗಾಗಿ ಹೆಂಗೋ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಜ್ಯೂಸ್ ಎಲ್ಲ ಕೊಟ್ಟು ತಿಂಡಿ ಎಲ್ಲ ಕೊಟ್ಟು ಅವ್ರಿಬ್ರಿಗೂ ತಿನ್ನಿಸಿ, ಅದರಲ್ಲಿ ಏನೇ ಕೊಟ್ರೂ ಅವ್ರು ಕ್ವಶನ್ ಕೇಳೋದು ಮಾತ್ರ ಬಿಡೋದಿಲ್ಲ. ಸೊ ಹಂಗಾಗಿ ನೋಡಿ, ಅವ್ನ ಬಟ್ಟೆ ಅಂತೂ ಸಮ್ಮರಲ್ಲಿ ಬಟ್ಟೆನೇ ಆಗ್ತಾಯಿಲ್ಲ, ಅವನು ಇಲ್ಲೇ ಬಟ್ಟೆ ಆಗ್ತಾಯಿಲ್ಲ, ಇನ್ನು ಆ ಊರಲ್ಲಿ ಹೊಟ್ಟೋಗ್ಬಿಟ್ರೆ ಇನ್ನೇನು ಬಟ್ಟೆ ಹಾಕೋತಾನೆ ಇಲ್ವೋ. ಸೊ ಹಂಗಾಗಿ ಸ್ವಲ್ಪ ಸ್ಲೀವ್ಲೆಸ್ ಟೈಪು ಆ ಥರ ಎಲ್ಲ ತೊಗೊಂಬರೋಣ ಅಂತೇಳ್ಬಿಟ್ಟು ನಾನು ಇಲ್ಲೇ ನಮ್ಮ ಮನೆ ಹತ್ರ ಇರೋ ಡಿ-ಮಾರ್ಟ್ಗೆ ನಾನು ಹೋಗಿದ್ದೆ, ನಾನೊಬ್ಬಳೇ ಹೋಗಿದ್ದೆ. ಸೊ ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲಪ್ಪ ಈ ಟೈಮಲ್ಲಿ ಓಡಿ ಅವ್ರು ಹಿಡಿಯೋದೇ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ನಾನು ಡಿ-ಮಾರ್ಟಿಗೆ ಹೋಗಿದ್ದೆ. ಸೊ ಒಳ್ಳೆ ಕಲೆಕ್ಷನ್ಸ್ ಅಂತೂ ಸಮ್ಮರ್ಗಂತೂ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ಅದರಲ್ಲೂ ಮಕ್ಕಳಿಗೆ ಅಂತಲ್ಲ, ದೊಡ್ಡವರಿಂದ ಹಿಡಿದು ಎಲ್ಲರಿಗೂ ಇದೆ. ಸೊ ಮಕ್ಕಳಿಗೆ ಬಂದ್ಬಿಟ್ಟು ನಾನು ಒಬ್ಬಳೇ ಇರೋದ್ರಿಂದ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಟಫ್ ಆಗ್ತಿತ್ತು ನನಗೆ. ಸೊ ಹಂಗಾಗಿ ಸ್ವಲ್ಪ ಎಲ್ಲೆಲ್ಲಿ ವೀಡಿಯೋ ಮಾಡ್ಬೋದು ಅಲ್ಲಿ ಮಾಡಿದ್ದೀನಿ. ಆಮೇಲೆ ಈ ಫ್ಲವರ್ಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಶ್ ಅಪ್ ಆಗಿ ತುಂಬ ಚೆನ್ನಾಗಿದೆ. ಹಂಗೆ ನನಗೊಂದು ಸ್ವಲ್ಪ ಗ್ರಾಸರಿ ಬೇಕಿತ್ತು, ಹಂಗೆ ತೊಗೊಂಡು ಸ್ವಲ್ಪ ಏನೆಲ್ಲ ಬೇಕೋ ಅದಷ್ಟು ಮಾತ್ರ. ತುಂಬ ಏನು ಜಾಸ್ತಿ ತೊಗೊಂಡ್ರೆ ನಾನು ಬಿಲ್ಲಿಂಗ್ ಕೌಂಟ್ರಲ್ಲಿ ನಿಂತ್ಕೊಂಡು ಅದನ್ನ ಎತ್ಕೊಂಬರೋದೆಲ್ಲ ನಾನೊಬ್ಬಳೇ ಆಗಿಬಿಡ್ತೀನಿ. ಸೊ ಹಂಗಾಗಿ ಮನೆಗೆ ಏನು ಬೇಕೋ ಅದನ್ನು ಮಾತ್ರ ನಾನು ಸ್ವಲ್ಪ ಕಲೆಕ್ಷನ್ ಮಾಡಿಕೊಂಡೆ. ಆಮೇಲೆ ನಮ್ಮ ಮನೆಯವರು ಸ್ವಲ್ಪ ಅವ್ರಿಗೂ ಟೀ ಶರ್ಟ್ಸು ಅದೆಲ್ಲ ಅವ್ರಿಗೂ ತೊಗೊಂಡು, ಮಕ್ಳಿಗೂ ಟೀ ಶರ್ಟ್ಸು ಪ್ಯಾಂಟು ಅದೆಲ್ಲ ತೊಗೊಂಡು ಅವ್ರಿಗೂ ಎಲ್ಲ ಬಂದಿದ್ದಾಯಿತು. ಸೊ ಕೌಂಟ್ರಲ್ಲಿ ಕೂಡ ಸಂಡೇ ಅಂದರೆ ನಿಮಗೆ ಗೊತ್ತಲ್ಲ, ತುಂಬ ರಶ್ ಇರುತ್ತೆ. ಅದ್ರಲ್ಲಿ ಡಿ-ಮಾರ್ಟ್ಗಳಲ್ಲಂತ ಆದರೂ ನಾನು ಬೇಗ ಹೋಗಿದ್ದೀನಿ, ಹಾಗಾಗಿ ಸ್ವಲ್ಪ ಕಡಿಮೆ ರಶ್ ಇದೆ ಅಷ್ಟೇ. ಬಿಟ್ಟರೆ ಇಲ್ಲ ಅಂತಂದರೆ ಮಾತ್ರ ಎಷ್ಟು ರಶ್ ಇರುತ್ತೆ ಅಂತಂದರೆ ಒಂದು ಟ್ರಾಲಿ ಕೂಡ ಎಳ್ಕೊಂಡು ಹೋಗ್ತಿದ್ರೆ ಒಂದು 20 ಟ್ರಾಲಿ ಹಿಂದೆ ನಿಂತಿರ್ತವೆ. ಸೊ ಹಂಗೆ ಇರುತ್ತೆ. ಈಗ ನೋಡಿ ಸ್ವಲ್ಪ ರಶ್ ಕಡಿಮೆ ಇದೆ ನಾನು ಬೇಗ ಹೋಗಿರೋದ್ರಿಂದ. ಬೇಗ ಅಂದರೆ ತುಂಬ ಬೇಗ ಏನಿಲ್ಲ, 1.5-2 ಗಂಟೆ ಹತ್ತತ್ರ ಎಲ್ಲ ಕೆಲಸ ಮುಗಿಸ್ಕೊಂಡು ಆ ಟೈಮಲ್ಲಿ ನಾನು ಹೋಗಿದ್ದಷ್ಟೇ. ಮನೆಗೆ ಬರೋಷ್ಟೊತ್ತಿಗೆ ಸ್ವಲ್ಪ ಆಯಿತು, ಒಂದು 5 ಗಂಟೆ ಹತ್ತತ್ರ ಆಗಿಬಿಡುತ್ತೆ. ಇಲ್ಲ ಅಂತಂದರೆ ಇನ್ನೂ ಲೇಟಾಗಿ ಹೋದರೆ ಇನ್ನೂ ಜನ ರಶ್ ಆಗಿಬಿಡುತ್ತೆ. ಮಧ್ಯಾಹ್ನ ಆಯ್ತಾ ಇನ್ನೂ ಜನ ಜಾಸ್ತಿ ಬಂದುಬಿಡ್ತಾ ಇರ್ತಾರೆ. ಈ ಸಮ್ಮರಲ್ಲಿ ನೋಡಿ ಫ್ಯಾನ್ ಕೂಡ ಸ್ಮಾಲ್ ಫ್ಯಾನ್ ಕೂಡ ಆಫರ್ ಇತ್ತು. ನಿಯರ್ಲಿ ಏನೋ ಅಮೌಂಟು ಅಲ್ಲೇ ಹಾಕಿದ್ದಾರೆ ನೋಡಿ, 610 ರುಪೀಸ್ ಅಂತಂದ್ಬಿಟ್ಟು ಡಿ-ಮಾರ್ಟ್ ಪ್ರೈಸ್ ಹಾಕಿದ್ದಾರೆ, ಆಫರ್ ಪ್ರೈಸು. ಚೆನ್ನಾಗಿದೆ. ನನಗೆ ಅವೆಲ್ಲ ನೋಡೋಷ್ಟು ಟೈಮೆಲ್ಲ ಇರಲಿಲ್ಲ, ಒಬ್ಬಳೇ ಹೋಗಿರೋದ್ರಿಂದ. ಸೊ ಹಾಗಾಗಿ ನಾನು ನನಗೇನು ತೊಗೋಬೇಕು ಅಂತ ಅಂದ್ಕೊಂಡಿದ್ನೋ ಅದಕ್ಕಿಂತ ಸ್ವಲ್ಪ ಗೊತ್ತಲ್ಲ, ಶಾಪಿಂಗ್ ಹೋಗ್ಬಿಟ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬಿಡ್ತೀವಿ. ಹಂಗೆ ಏನು ಬೇಕೋ ಅದು ಮಾತ್ರ ತೊಗೊಂಡು, ಬಟ್ಟೆಗಳು ಮತ್ತು ಇದು ಮಾತ್ರ ತೊಗೊಂಡು ಮನೆಗೆ ಬಂದಿದ್ದಾಯಿತು. ಮನೆಗೆ ಬಂದಷ್ಟೊತ್ತಿಗೆ 5:30 ಆ ಟೈಮ್ ಆಗಿತ್ತು. ಸೊ ಹಂಗಾಗಿ ಇವರಿಬ್ರಿಗೂ ಒಂದು ಟಾಯ್ಸ್ ತೊಗೊಬಂದಿದ್ದೆ. ಇನ್ನು ಅಲ್ಲಿ ಹೋದ್ಮೇಲೆ ಏನೂ ತೊಗೊಬರಲಿಲ್ಲ ಅಂದ್ರೆ ಅಳ್ತಾರಲ್ಲ ಅಂತೇಳಿ ಅವ್ನಿಗೊಂದು ಕಾರು, ಇವಳಿಗೊಂದು ಚಿಕ್ಕ ಸ್ಕೂಟ್ರ್ ಟೈಪ್ ಇರೋದನ್ನು ತೊಗೊಬಂದು ಕೊಟ್ಟೆ. ಆಮೇಲೆ ಸ್ವಲ್ಪ ಜ್ಯೂಸ್ ಎಲ್ಲ ತಂದಿದ್ದೆ ಅಲ್ಲಿಂದ. ಏನು ತಂದೆ ಅಂತ ಕೇಳ್ತಾರಲ್ಲ ಮಕ್ಕಳು ಕಾಮನ್ನಾಗಿ, ಹಂಗೆ ಜ್ಯೂಸ್ ಎಲ್ಲ ಕೊಟ್ಟು ಕುಡಿದ್ರು. ನಾನು ಸ್ವಲ್ಪ ಹಂಗೆ ಬಜ್ಜಿ, ಇವತ್ತು ಸಂಜೆ ಆಗಿತ್ತಲ್ಲ, ಹಂಗೆ ಸ್ವಲ್ಪ ಬಜ್ಜಿ ಮಾಡೋಣ ಅಂತಂದ್ಬಿಟ್ಟು ಮನೇಲಿ ಬಾಳೆಕಾಯಿ ಇತ್ತು. ಸೊ ಎಲ್ಲ ಆಲ್ಮೋಸ್ಟ್ ತರಕಾರಿ ಎಲ್ಲ ಮುಗ್ದಿದೆ. ಸೊ ಬಾಳೆಕಾಯಿ ಇತ್ತಲ್ಲ, ಸರಿ ಬಜ್ಜಿ ಮಾಡಿಬಿಡೋಣ ಅಂತೇಳ್ಬಿಟ್ಟು, ಸಂಜೆಗೆ ಬೇಗನೂ ಆಗುತ್ತಲ್ವ, ಅದೇನು ಬೇಗನೆ ಬಾಯ್ಲ್ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಬೇಗ ಬಜ್ಜಿ ಗಿಜ್ಜಿ ಮಾಡಿ ಮಕ್ಕಳಿಗೆ ಟೀ, ಹಾಲು, ನಾವೆಲ್ಲರೂ ಕಾಫಿ ಕುಡ್ಕೊಂಡು ಕೆಲಸಗಳಿದೆಯಲ್ಲ ಅಂತಂದ್ಬಿಟ್ಟು ನಾನು ಪ್ಯಾಕಿಂಗ್ ಎಲ್ಲ ಮಾಡಬೇಕಿತ್ತು. ಸೊ ಹಂಗಾಗಿ ಮಾಡಿಕೊಟ್ಟು ತಿನ್ನಿಸಿದ್ದಾಯಿತು. ಮತ್ತು ನೈಟಿಗೆ ಸ್ವಲ್ಪ ಸಾಂಬಾರಿತ್ತು, ಅದ್ರ ಜೊತೆ ಸ್ವಲ್ಪ ರಸಮ್ ಇಟ್ಕೊಂಡೆ ನಾನು. ರಸಮ್ ಇಟ್ಟು ಸ್ವಲ್ಪ ನೈಟ್ ಡಿನ್ನರ್ ಕೂಡ ಮುಗಿಸ್ಕೊಂಡಿದ್ದಾಯಿತು. ಹಾಗೆಯೇ ಸ್ವಲ್ಪ ಅಕ್ಕಿ ಎಲ್ಲ ಖಾಲಿ ಆಯಿತು ಅಂಡೆಗೆ, ಹಂಗೆ ನಮ್ಮ ಮನೆಯವ್ರಿಗೆಲ್ಲ ಫಿಲ್ ಮಾಡಿಸ್ಕೊಂಡು ಅವೆಲ್ಲ ಎತ್ತಿ ಕಟ್ಟಿ ಎಲ್ಲನೂ ಇಟ್ಟಿದ್ದಾಯಿತು. ಆಮೇಲೆ ಸ್ವಲ್ಪ ಯಾಕೆಂದರೆ ಸ್ವಲ್ಪ ಊಟ ಬೇಗ ಮುಗಿಸ್ಕೊಂಡ್ಬಿಟ್ರೆ ಲಗೇಜ್ ಪ್ಯಾಕಿಂಗ್ ಮಾಡೋದಿತ್ತು ನಮಗೆ ಊರಿಗೆ ಹೋಗೋಕ್ಕೆ. ಸೊ ಹಂಗಾಗಿ ನಾವು ಸ್ವಲ್ಪ ಬೇಗ ಊಟ ಮಾಡೋಣ ಅಂಥೇಳಿ ಒಂದೊಂದೇ ಕೆಲಸಗಳ್ನ ಮುಗಿಸ್ಕೊತಾ ಇದ್ದೀವಿ. ಮಕ್ಕಳನ್ನ ಇಟ್ಕೊಂಡು, ಯಾಕೆಂದರೆ ನಾವು ಲಗೇಜ್ ಪ್ಯಾಕ್ ಮಾಡೋದು ಒಂದೇ, ಅವ್ರನ್ನ ಇಟ್ಕೊಂಡು ಆಟ ಆಡಿಸೋದು ಒಂದೇ. ಸೊ ಲಗೇಜ್ ಪ್ಯಾಕ್ ಮಾಡೋದ್ರಲ್ಲೂ ಕೂಡ ಹಿಂದೆ ಮುಂದೆ ಬಂದು ಅಯ್ಯಯ್ಯೋ ತಡ್ಕೊಳಕ್ಕಾಗಲ್ಲ ಅವರಿಬ್ಬರು ನಮಗೆ. ಅದಾದಮೇಲೆ ಮತ್ತು ಸ್ವಲ್ಪ ಊಟ ಮಾಡೋಣ ಅಂತೇಳಿ ನೋಡಿ, ಊಟನೂ ತೊಗೊಬಂದು ನಾವೇ ಮಾಡ್ತೀವಿ, ಬಡಿಸ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಾಳೆಕಾಯಿ ಬಜ್ಜಿನೂ ಮಿಕ್ಕಿತ್ತು, ಅದನ್ನು ತೊಗೊಬಂದ್ಬಿಟ್ಟು, ಅಂದರೆ ಬಾಳೆಕಾಯಿನ ಸ್ವಲ್ಪ ಹಿಂಗೆ ನಾನು ತವಾದಲ್ಲಿ ಹಾಕಿನೂ ಫ್ರೈ ಮಾಡ್ತೀನಿ. ಸೊ ಹಂಗಾಗಿ ಮಕ್ಳು ಇಷ್ಟಪಟ್ಟು ತಿಂತಾರೆ, ಹಂಗಾಗಿ ಅದನ್ನು ಕೂಡ ಫ್ರೈ ಮಾಡಿದ್ದೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಹಾಗೆ ನನ್ನ ಒಂದು ರೊಟೀನ್ ಕೆಲಸದ ಲಾಸ್ಟ್ ಎಂಡಿಂಗಲ್ಲಿ ನಾನೆಲ್ಲ ಕಿಚನ್ ಎಲ್ಲ ಕೌಂಟ್ರೆಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಬಿಡ್ತೀನಿ ನಾನು ರೆಗ್ಯುಲರ್ ಅಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.